ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸುಧೀರ್. ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಇನ್ಫೋ ಕನ್ನಡ ಚಾನಲ್. ಇವತ್ತು ಟ್ರಾನ್ಸ್ಫಾರ್ಮರ್ ಬಗ್ಗೆ ಹಾಗೂ ಅದರ ಆಯಿಲ್ ಫಿಲ್ಟ್ರೇಷನ್ ಬಗ್ಗೆ ಖುದ್ದಾಗಿ ಸರ್ವಿಸ್ ಇಂಜಿನಿಯರ್ಗಳೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಆಯಿಲ್ ಫಿಲ್ಟ್ರೇಷನ್ ಮಾಡಬೇಕಾದ್ರೆ ಟ್ರಾನ್ಸ್ಫಾರ್ಮರ್ ಶಟಡೌನಲ್ಲಿ ಇರಬೇಕು, ಅದು ಮೊದಲನೇ ಪಾಯಿಂಟ್. ಆಮೇಲೆ ಆಯಿಲ್ ಟ್ಯಾಂಕ್ನಲ್ಲಿ ಒಂದು ಟಾಪ್ ಆಮೇಲೆ ಬಾಟಮಿಂದ 2 ಪಾಯಿಂಟ್ ಕೊಟ್ಟಿರ್ತಾರೆ, ಆಯಿಲ್ ಡ್ರೈನ್ ಮಾಡೋಕ್ಕೆ ಆಮೇಲೆ ಆಯಿಲ್ ಫಿಲ್ ಮಾಡೋಕ್ಕೆ ಅಂತ. ಅಲ್ಲಿಂದ 2 ಓಸ್ ತಗೊಂಡು ಹೋಗ್ಬಿಟ್ಟು ಅವ್ರದ್ದು ಫಿಲ್ಟ್ರೇಷನ್ ಏನು ಮಿಷಿನ್ ಇರುತ್ತೆ ಅಲ್ಲಿಗೆ ಇನ್ಲೆಟ್ ಹಾಗೂ ಔಟ್ಲೆಟ್ ಹೋಸ್ನ ಫಿಕ್ಸ್ ಮಾಡಿರ್ತಾರೆ. ಆ ಮೆಷಿನ್ ಮೂಲಕ ನಮ್ಗೆ ಆಯಿಲ್ ಫಿಲ್ಟ್ರೇಷನ್ ಆಗಿ ಆಮೇಲೆ ಮತ್ತೆ ಟ್ರಾನ್ಸ್ಫಾರ್ಮರ್ಗೆ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಈಗ ಡ್ರೈ ಟೈಪ್ ಅಂದರೆ ಆಯಿಲ್ ಕೂಲ್ಡ್ ಟ್ರಾನ್ಸ್ಫಾರ್ಮರ್ ಇರುತ್ತೆ. ಡ್ರೈ ಟೈಪ್ ಇಂಡೋರಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಆಯಿಲ್ ಕೂಲ್ಡು ನಿಮಗೆ ಔಟ್ಡೋರ್. ಈ ಡ್ರೈ ಟೈಪಲ್ಲಿ ಏನು ಮಾಡ್ತಾರೆ ಅಂದರೆ ಕೂಲಿಂಗ್ಗೆ ಏರ್ ಇದು ಫ್ಯಾನ್ ಎಲ್ಲ ಇದು ಮಾಡಿ ಕೂಲಿಂಗ್ ಮಾಡ್ತಾರೆ. ಏರ್ಪೋರ್ಟ್ ಇದು ಆಯಿಲ್ ನ್ಯಾಚುರಲ್, ಏರ್ ನ್ಯಾಚುರಲ್ ಇರುತ್ತೆ. ನಿಮಗೆ ಆಯಿಲ್ ಯೂಸ್ ಮಾಡಿ ಕೂಲಿಂಗ್ ಮಾಡ್ತಾರೆ. ಇದರಲ್ಲಿ ಆಯಿಲ್ ಫುಲ್ ಇರುತ್ತೆ. ನಿಮಗೆ ನೋಡಿದರೆ ಅಲ್ಲಿ ಕನ್ಸರ್ವೇಟರ್ ಟ್ಯಾಂಕ್ ಇರುತ್ತೆ, ಅದರಲ್ಲಿ ಒಂದು ಇಂಡಿಕೇಟರ್ ಇರುತ್ತೆ, ಅದ್ರ ಮೇಲೆ ಇರುತ್ತೆ ಫುಲ್ ಆಯಿಲ್. ವೇ ಮಾಡ್ತಾರೆ ಆಯಿಲ್ ಸಪ್ರೇಟ್ ಮೇಲ್ಗಡೆ ಕಾಫಿಂದ ಬಾಟಮ್ ಸಪ್ರೇಟ್ ಆಗ್ತಾರೆ. ನಿಮಗೆ ಗೊತ್ತಾಗಲ್ಲ, ನಿಂತಿಲ್ಲ ನಿಮಗೆ ಗೊತ್ತಾಗಲ್ಲ. ನಿಮಗೆ ಇಲ್ಲೇ ಇರುತ್ತೆ, ಇಲ್ಲೆಲ್ಲ ಹೋಗ್ತಾ ಇರುತ್ತೆ, ಕೂಲಾಗಿ ಸಪ್ರೇಟ್ ಆಗ್ತಾರೆ. ಇದು ಸೇಮ್ ಇದು ರೇಡಿಯೇಟರ್ ಇದೇ ಕೆಲಸ, ಕೂಲಿಂಗ್ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತಾರೆ. ಅದು ಮೈನ್ ಟ್ಯಾಂಕಲ್ಲಿ ಹೆಚ್ಚು ಮಿಷಿಂಗ್ ಇರುತ್ತೆ, 33 kV ಮಿಷಿಂಗು. ಇದು ಅದರಿಂದ ಶಟ್ ಡೌನ್ ಆಗಿಬಿಟ್ಟು ಟ್ಯಾಪ್ ವೈಸ್ ಚೇಂಜಸ್ ಬರುತ್ತೆ ವೋಲ್ಟೇಜ್. ಟ್ಯಾಪ್ 1ನಲ್ಲಿ ವೋಲ್ಟೇಜ್ ಇರುತ್ತೆ, ನಮಗೆ ಗೊತ್ತಿರುತ್ತೆ. ಆ ಮೇನ್ ಪ್ಲೇಟ್ ನೋಡೋದು ಹೇಳ್ತೀವಿ. ಅದು ಸೇಫ್ಟಿ ಫಂಕ್ಷನ್ ಮೇನ್ WTA OTA ಮತ್ತು PRV ಮತ್ತು MOG ಬರುತ್ತೆ, ಬಚ್ಚಸ್ ಎಲ್ಲ ಬರುತ್ತೆ. ಸೇಫ್ಟಿ ಏನಾದರೂ ಸಪೋಸ್ ಏನಾದರೂ ಫಾಲ್ಟ್ ಬಂದು ಏನಾದ್ರು ಟ್ರಿಪ್ ಆದರೆ ನಿಮ್ಗೆ ಆಪ್ರೇಟ್ ಆಗುತ್ತೆ, ಯಾಕಂದರೆ ಬ್ರೇಕರ್ ಟ್ರಿಪ್ ಮಾಡಲಿಕ್ಕೆ ಕೊಡೋದು. ಇದರಲ್ಲಿ ಬಚ್ಚಸ್ GOR ಅಂತಾರೆ, ಗ್ಯಾಸ್ ಆಪ್ರೇಟಿಂಗ್ ರಿಲೇ. ಬಚ್ಚಸ್ ರಿಲೇ ಅಂತಾರೆ, GOR ಅಂತಾರೆ, ಏನಂತಾರೆ GOR 2. ಇದರಲ್ಲಿ 2 ಕಾಂಟ್ಯಾಕ್ಟ್ ಬರುತ್ತೆ, ಅಲಾರಮ್ ಒಂದು, ಟ್ರಿಪ್ ಒಂದು ಬರುತ್ತೆ. ಇದರಲ್ಲಿ ಅದೇ ಇದು ಮೇನ್ ಟ್ಯಾಂಕಿಗೆ, ಇದು ಬಂದು OLTC ಬಂದು ಒಂದೇ ಕಾಂಟ್ಯಾಕ್ಟ್, ಓನ್ಲಿ ಟ್ರಿಪ್ಪಿಂಗ್ ಕಾಂಟ್ಯಾಕ್ಟ್ ಅಷ್ಟೇ. ಇದರಲ್ಲಿ ಒಂದು ಏನಾದ್ರು ಆಯಿಲ್ ಡೌನ್ ಆದ ತಕ್ಷಣ ಅಲಾರಮ್ ಬಂದು ಟ್ರಿಪ್ ಆಗುತ್ತೆ. ಅಲಾರಮ್ ಬರಲ್ಲ, ಟ್ರಿಪ್ ಆಗುತ್ತೆ, ಡೈರೆಕ್ಟು ಬ್ರೇಕರ್ ಟ್ರಿಪ್ ಆಗುತ್ತೆ. ಇದು ಪ್ರೊಟೆಕ್ಷನ್ ಬಂದ್ಬಿಟ್ಟು ಇದೊಂದೇ ಇರುತ್ತೆ OLTCಗೆ. ಇದೇನಾದರೂ ಗ್ಯಾಸ್ ಏನಾದರೂ ಫಾರ್ಮ್ ಆಗಿ ಏನಾದರೂ ಟ್ರಿಪ್ ಆದರೆ ಅದು ಆಪ್ರೇಟ್ ಆಗುತ್ತೆ, ಇಷ್ಟು ಬ್ರೇಕರ್ ಟ್ರಿಪ್ ಆಗುತ್ತೆ. ಇದರಲ್ಲಿ ಮೇನ್ ಟ್ಯಾಂಕಲ್ಲಿ PRV ಇರುತ್ತೆ. PRV ಸೇಮ್ ಫಂಕ್ಷನು. ಏನಾದರೂ ಫಾರ್ಮ್ ಆದರೆ ಅದು PRV ಅಪ್ ಆಗುತ್ತೆ, ಲಿಫ್ಟ್ ಆಗುತ್ತೆ. ಇದೆಲ್ಲ ಮೇಲ್ಗಡೆ ಇದೆಯಲ್ಲ ಅದರ ಎನ್ವೈಸ್ ಇರುತ್ತೆ, ಜಸ್ಟ್ ಲಿಫ್ಟ್ ಆಗಿಬಿಟ್ಟು ಬ್ರೇಕರ್ ಟ್ರಿಪ್ ಆಗುತ್ತೆ. ಪ್ರೆಷರ್ ರಿಲೀಫ್ ಅಲ್ಲ. ಇದು MOG ಮ್ಯಾಗ್ನೆಟಿಕ್ ಆಯಿಲ್ ಗೇಜ್. ನಿಮ್ಗೆ ಆಯಿಲ್ ಇಂಡಿಕೇಟರ್ ಇಲ್ಲಿ ಗೊತ್ತಾಗುತ್ತೆ. ಇದರಲ್ಲಿ ಒಂದು ಸೈಡ್ ಇದೇ ಬರುತ್ತೆ, ಒಂದು ಸೈಡ್ ಆ ಕಡೆ ಬಂದು ನಾರ್ಮಲ್ ವಿಸಿಬಲ್ ಗ್ಲಾಸ್ ಟೈಪ್ ಬರುತ್ತೆ ಗೇಜು, ಆಯಿಲ್ ಗೇಜ್ ಬರುತ್ತೆ. ಈ ಕಡೆ MOG ಬರುತ್ತೆ. ಇದರಲ್ಲಿ ಏನಾಗುತ್ತೆ, ಅಲ್ಲಿ ನಿಮಗೆ HV ಸೈಡಿಂದ ಅಲ್ಲಿ ಪ್ರತಿಯೊಂದಕ್ಕೆ ಕಾಂಟ್ಯಾಕ್ಟ್ಸ್ ಇರುತ್ತೆ. ಇದು ಟರ್ಮಿನಲ್ಸ್ ಇರುತ್ತಲ್ಲ. ಎಕ್ಸಾಂಪಲ್ ನಿಮಗೆ ಈಗ ರಿಯೋಸ್ಟ್ಯಾಟ್ ಎಲ್ಲ ಗೊತ್ತಿರುತ್ತಲ್ಲ, ಈ ಯಾವ ರೀತಿ ನಾವು ಇದನ್ನ ಚೇಂಜ್ ಮಾಡ್ತೀವಿ, ಅಲ್ಲಿ ವೋಲ್ಟೇಜಸ್ ಚೇಂಜಸ್ ಆಗ್ತಾ ಹೋಗುತ್ತೆ. ಅದೇ ಟೈಪ್ಗೆ ಕಾಂಟ್ಯಾಕ್ಟ್ ಮೂವಿಂಗ್ ಮತ್ತು ಫಿಕ್ಸ್ಡ್ ಕಾಂಟ್ಯಾಕ್ಟ್ ಇರುತ್ತೆ. ಅದೇ ಇಲ್ಲಿ ಏನು ಮಾಡಿರ್ತೀವಿ ಅಂದರೆ ಇದು ಮ್ಯಾನ್ಯಲ್ ಆಗಿರುತ್ತೆ. ನಿಮಗೆ ಇದು ಅದರದ್ದಷ್ಟೇ ಚೇಂಜ್ ಆಗುತ್ತೆ. ನಿಮಗೆ ಎಷ್ಟು ವೋಲ್ಟೇಜಲ್ಲಿ ಪ್ರೈಮ್ ಇರುತ್ತೆ ಚೇಂಜ್. ಮತ್ತು ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ನಾವು ಆಟೋ AVR ಇರುತ್ತೆ, ನಮಗೆ ಎಷ್ಟು ಬೇಕಾಗಿರುತ್ತೆ ಆ ವೋಲ್ಟ್ಗೆ ನಾವು ಸೆಟ್ ಮಾಡಿರ್ತೀವಿ. ಎಕ್ಸಾಂಪಲ್ ನಮಗೆ 430ಗಿಂತ ಹೋಗಬಾರ್ದು, ಇಷ್ಟು ಟೈಮ್ ಡಿಲೇ ಕೊಟ್ಟಿರ್ತೀವಿ. ಅದರಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಮೋಟರ್ ಇರುತ್ತೆ, ಆ ಮೋಟರ್ ನಿಮಗೆ ಮೈಕ್ರೋ ಕಂಟ್ರೋಲರ್ಗೆ ಡಿಪೆಂಡ್ ಅಪಾನ್ ಇಲ್ಲಿ ಚೇಂಜಸ್ ಆಗುತ್ತೆ. ಅದೇ ಕಾನ್ಸ್ಟೆಂಟ್ ಆಗಿರುತ್ತೆ ಚೇಂಜಸ್ ಆಗಿ. OLTC ಡಿಪೆಂಡ್ ಅಪಾನ್ ಫಂಕ್ಷನ್ ಏನಂದರೆ OLTCದು ಮೇನ್ ಬೇಸಿಕ್ಲಿ ಪ್ರಿನ್ಸಿಪಲ್ ಮಾಡಿ ವರ್ಕಿಂಗ್ ಪ್ರಿನ್ಸಿಪಲ್ ಮಾಡಿ AVR ಮೇಲೆ ವರ್ಕ್ ಆಗುತ್ತೆ. 11 kV ಸ್ಟೆಪ್ ಅಪ್ ಸ್ಟೆಪ್ ಡೌನ್. 11 kV ಏನೋ ವೇರಿಯೇಷನ್ ಆದರೆ ಅಲ್ಲ, 33 kV ವೇರಿಯೇಷನ್ ಆದರೆ ನಿಮ್ಗೆ ಆಪ್ರೇಟ್ ಆಗ್ತಾ ಇರುತ್ತೆ. ಅದು 405 to 430 ಅಂದ್ಕೊಳ್ಳಿ ಮ್ಯಾಕ್ಸಿಮಮ್. 405ಗಿಂತ ಕೆಳಗಡೆ ಬಂದರೆ ಅಪ್ ಮಾಡಿಕೊಡುತ್ತೆ, 430ಗಿಂತ ಕೆಳಗಡೆ ಜಾಸ್ತಿ ಹೋದರೆ ಡೌನ್ ಮಾಡಿಕೊಡುತ್ತೆ. ಅದು ಬಂದು ನಿಮ್ಗೆ ಫ್ರೀಕ್ವೆಂಟಾಗಿ ಓಡ್ತಾರೆ. ಟ್ಯಾಪ್ ನೋಡ್ಬೋದು, ಅಲ್ಲಿ ನೋಡಿ ಹೇಗೆ ಕೊಟ್ಟಿದ್ದಾರೆ ಅಂತ. 17 ಪೊಸಿಷನ್ ಇದೆ, ಅದರಲ್ಲಿ ಲಿಫ್ಟ್ ವೋಲ್ಟೇಜ್ ಆ್ಯಮ್ಸ್ ಎಲ್ಲ ಇರುತ್ತೆ ಅಷ್ಟೇ. ಏನಿಲ್ಲ, ಇದರಲ್ಲೂ ಆಯಿಲ್ ಫಿಲ್ ಇರುತ್ತೆ ನಿಮಗೆ. ಯಾಕಂದರೆ ಇಲ್ಲಿ ನಿಮಗೆ ಪ್ರತಿ ಚೇಂಜಸ್ ಆಗುವಾಗ ಆರ್ಕ್ ಪಂಚ್ ಆಗುತ್ತೆ. ಅದಕ್ಕೆ ಇದು ಮಾಡಲಿಕ್ಕೆ ಡೌನ್ ಯಾವ ಥರ ನಾವು ಈಗ BCBಯಲ್ಲಿ ಆರ್ಕ್ ಪಂಚ್ ಮಾಡ್ತೀವಿ, ಹೈ ವೋಲ್ಟೇಜ್ನ ಇದಾಗುತ್ತೆ. ಅದೇ ರೀತಿ ಆಯಿಲ್ ಯೂಸ್ ಮಾಡಿ ಆರ್ಕ್ ಇದಾಗುತ್ತೆ. ಆರ್ಕ್ ಅವಾಯ್ಡ್ ಮಾಡಿದ್ರೆ ಕಾರ್ಬನ್ ಆಗಿರುತ್ತೆ, ಅದನ್ನು ಕ್ಲೀನ್ ಮಾಡಿ ಜಸ್ಟ್ ಇದ್ರ ಥರ ಸರ್ಕ್ಯುಲೇಟ್ ಅಂತ ಫಿಲ್ಟ್ರೇಟ್ ಮಾಡೋದು. ಸೊ ಇದರಲ್ಲಿ ಮೇನ್ ಕಾಂಟ್ಯಾಕ್ಟ್ ಇದೆಲ್ಲ ಕಾರ್ಬನ್ ಆಗಿರುತ್ತಲ್ಲ, ಅದನ್ನು ಫಿಲ್ಟರ್ ಮಾಡಿಬಿಟ್ಟು ಮತ್ತೆ ರೀಫಿಲ್ ಮಾಡ್ತೀವಿ. BDV ಇಂಪ್ರೂವ್ ಮಾಡಿಬಿಟ್ಟು ಫಿಲ್ ಮಾಡೋದು. ಈಗ ಅಲ್ಲಿ ಫಿಲ್ಟರ್ ಇರುತ್ತೆ, ಈ ಕಾರ್ಬನ್ ಎಲೆಕ್ಟ್ರಿಕಲ್ ಪಾಸ್ ಆಗಿ ಕಾರ್ಬನ್ ಡೆವಲಪ್ ಆಗಿರುತ್ತೆ, ಬ್ಲ್ಯಾಕ್ ಕಲರ್ ನೀವು ನೋಡಿರ್ಬೋದು. ಈ ಆಯಿಲ್ನ ಅಲ್ಲಿ ಮೂವ್ಮೆಂಟ್ ಆಗಿ ಅಲ್ಲಿ ಫಿಲ್ಟರ್ ಆಗುತ್ತೆ.
ಅಲ್ಲಿ ಹೀಟ್ ಮಾಡಿ ಅಬ್ಸರ್ವ್ ಮಾಡ್ತಾರೆ, ಆ ಕಾರ್ಬನ್ ಎಲ್ಲ ಅಬ್ಸರ್ವ್ ಮಾಡಿ ಅದೊಂದು ಇಷ್ಟು ಸೈಕಲ್ಸ್ ಇರ್ತದೆ. ಅಲ್ಲಿಂದ ನೆಕ್ಸ್ಟ್ ರಿಟರ್ನ್ ಬರುತ್ತೆ ಫಿಲ್ಟರ್ ಆಗಿ ಅದನ್ನ ಹೀಟ್ ಮಾಡಿ ತೆಗೆದು ಇಲ್ಲಿ ಬರುತ್ತೆ. ಇಲ್ಲಿ ನೋಡುವಾಗ ಅದರಲ್ಲಿ ಇರಲ್ಲ ನಿಮಗೆ ಆ ಕಾರ್ಬನ್ ಕಂಟೆಂಟ್. ಫಸ್ಟ್ ನಿಮಗೆ ನೋಡುವಾಗ ಅಲ್ಲಲ್ಲಿ ಇದ್ದಿರುತ್ತೆ ಬ್ಲ್ಯಾಕ್ ಆಗಿ, ಅದು ನೆಕ್ಸ್ಟ್ ಇರಲ್ಲ ನಿಮಗೆ. ಅಂದರೆ ನಾವು ಅದು ಪ್ರೈಮರಿ ನಾವು ನೋಡಿರ್ತೀವಿ BDV ಬ್ರೇಕ್ ಡೌನ್ ವೋಲ್ಟೇಜ್. ಅದು ನಾವು ಸ್ಯಾಂಪಲ್ ಒಂದು ಆಯಿಲ್ ತೆಗೆದುಬಿಟ್ಟು ಅದನ್ನು ನೋಡಿರ್ತೀವಿ. ಅದರಲ್ಲಿ ಏನಾಗುತ್ತೆ ಅಂದರೆ ಈ ಕಾಂಟ್ಯಾಕ್ಟ್ ಇಟ್ಟಿರ್ತೀವಿ, ಅದರಲ್ಲಿ ನಿಮಗೆ ಸ್ಪಾರ್ಕ್ ಏನಾಗಿರುತ್ತೆ ಅಂದರೆ ಆ ಕಂಡಕ್ಟರ್ ಇದ್ದ ತಕ್ಷಣ ಆ ಸ್ಪಾರ್ಕ್ ಬೇಗ ನಿಮಗೆ ಕನೆಕ್ಟ್ ಆಗಿ ಟ್ರಿಪ್ ಆಗೋಗುತ್ತೆ. ಇವಾಗ ಎಕ್ಸಾಂಪಲ್ ನಿಮಗೆ ಆ ಆಯಿಲ್ ಕ್ಲಿಯರ್ ಇದ್ದರೆ, ಮಿನರಲ್ ಆಯಿಲ್ ಕ್ಲಿಯರ್ ಇದ್ದರೆ ಅಲ್ಲಿ ಟೈಮ್ ತಗೊಳುತ್ತೆ. ನಿಮಗೆ ಏನಾಗುತ್ತೆ ಈ ಆರ್ಕ್ ಬರಲಿಕ್ಕೆ ಈ 2.5 ಇಟ್ಟಿರ್ತೀವಿ ಆ ಎರಡು ಕನೆಕ್ಟ್, ಅದರಿಂದ ಆರ್ಕ್ ಹೋಗಲಿಕ್ಕೆ ನಿಮಗೆ ಟೈಮ್ ತಗೊಳುತ್ತೆ. ಅದೇ ನಿಮಗೆ ಇದರಲ್ಲಿ ಮೀಟರಲ್ಲಿ ನೀವು ನೋಡ್ಬೋದು. ಅದೇ ಒಂದು ವೇಳೆ ಕಾರ್ಬನ್ ಕಂಟೆಂಟ್ ಇದ್ದರೆ ಅದರಲ್ಲಿ ಕಂಡಕ್ಟರ್ ಡೆವಲಪ್ ಆಗಿ ಬೇಗ ಡೆವಲಪ್ ಆಗಿ ಟ್ರಿಪ್ ಆಗುತ್ತೆ. ಆರ್ಕಿಂಗ್ ಹೊಡಿತಾ ಇರ್ತದೆ, ಆರ್ಕಿಂಗ್ ಹೊಡೆದು ಟ್ರಿಪ್ ಆಗುತ್ತೆ. ಫ್ರೆಂಡ್ಸ್, ಇವರು ಚೆಕ್ ಮಾಡ್ತಿರೋದು ಇವಾಗ ಆಯಿಲ್ದು ಡೈ ಎಲೆಕ್ಟ್ರಿಕಲ್ ಸ್ಟ್ರೆಂತ್. ಅಂದರೆ ಇವಾಗ ಆಯಿಲ್ ಎಷ್ಟು ವೋಲ್ಟೇಜ್ನ ವಿಸ್ಟ್ಯಾಂಡ್ ಮಾಡುತ್ತೆ, ಆಯಿಲ್ ಫಿಲ್ಟ್ರೇಷನ್ ಆಗೋ ಮುಂಚೆ, ಆಮೇಲೆ ಆಯಿಲ್ ಫಿಲ್ಟ್ರೇಷನ್ ಆಗುತ್ತೆ ನಂತರ, ಬಿಫೋರ್ ಆಮೇಲೆ ಆಫ್ಟರ್ ವೋಲ್ಟೇಜ್ ಎಷ್ಟು ತಡ್ಕೊಳ್ಳುತ್ತೆ ಅಂತ ಚೆಕ್ ಮಾಡ್ತಾರೆ. ಅಂದರೆ ಇವಾಗ 33 kV ಎಕ್ಸಾಂಪಲ್ ತೊಗೊಂಡ್ರೆ ಅದು 66 kV ತನಕ ವಿಸ್ಟ್ಯಾಂಡ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅದು ವಾಟರ್ ಕಂಟೆಂಟ್ಸ್ ಏನಾದರೂ ಇದೆ ಅಂತ ಲೆಕ್ಕ. ಅದಕ್ಕೋಸ್ಕರ ಇದು ಡೈ ಎಲೆಕ್ಟ್ರಿಕಲ್ ಸ್ಟ್ರೆಂತ್ ಚೆಕ್ ಮಾಡ್ತಾರೆ. BDV ಬ್ರೇಕ್ ವೋಲ್ಟೇಜ್, ಬ್ರೇಕ್ ಡೌನ್ ಯಾವ ವೋಲ್ಟೇಜಲ್ಲಿ ಬ್ರೇಕ್ ಡೌನ್ ಆಗುತ್ತೆ ಅಂತ. ನಾವು ತಗೊಳ್ತೀವಿ. ಈಗ ಬಂದು ಡಿಕೇಜಿಂಗ್ ಚೇಂಬರ್ಗೆ ಬರುತ್ತೆ, ಅದು ದೊಡ್ಡದಿಲ್ಲ. ಡಿಕೇಜಿಂಗ್ ಚೇಂಬರ್ಗೆ ಬಂದು ಹೀಟ್ರ್ ಹೋಗುತ್ತೆ. ಹೀಟ್ರಲ್ಲಿ ಮಾಯಿಶ್ಚರು ಕಾರ್ಬನ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಇದು ಮಾಡಿ ಆಮೇಲೆ ಫ್ರೀ ಫಿಲ್ಟ್ರ್ ಬರುತ್ತೆ. ಫ್ರೀ ಫಿಲ್ಟ್ರಿಂದ ಲಾಸ್ಟ್ ಇದು ಫೈನ್ ಫಿಲ್ಟ್ರ್ ಆಗುತ್ತೆ. ಅದೇ ಮೂರು 3 ಸೈಕಲ್ ರೊಟೇಷನ್ ಆಗುತ್ತೆ. ಬರೋದು ಹೋಗೋದು ರೊಟೇಷನ್ 3 ಸೈಕಲ್ ರೊಟೇಷನ್ ಆಗಿ ಆಮೇಲೆ ನಾವು BDV ಆಯಿಲ್ ಸ್ಯಾಂಪಲ್ ತಗೊಂಡು ಚೆಕ್ ಮಾಡಿದ್ಮೇಲೆ BDV ಬಿಫೋರ್ 30 ಬರುತ್ತೆ, ಆಫ್ಟರ್ 60 ಅಬವ್ ಎಷ್ಟಾರು ಬರಬೇಕು. 86 ಬಂತು, ಫುಲ್ ಫಿಲ್ಟರ್ ಆಗಿದೆ ಅಂತ ಇವಾಗ. ಆಮೇಲೆ ನೀವು ಇನ್ಲೆಟ್ ಟೆಂಪ್ರೇಚರ್ ಔಟ್ಲೆಟ್ ಟೆಂಪ್ರೇಚರು ನಮ್ಮ ವೆದರ್ಗೆ 45 ಮೇಲೆ ಇರಬೇಕು. ಅದು 50 ಟೆಂಪ್ರೇಚರು 50 ಹತ್ತಿರ ಆಗಿದೆ. 50 ಆಗಿದೆ ಔಟ್ಲೆಟ್ ಇದು ಇನ್ಲೆಟ್. ಡಿಕೇಜಿಂಗಲ್ಲಿ ಯಾವ ರೀತಿ ಆಗುತ್ತೆ ಫಂಕ್ಷನ್? ಡಿಕೇಜಿಂಗಲ್ಲಿ ಅದೇ ಡಿಕೇಜಿಂಗ್ ಚೇಂಬರಲ್ಲಿ ಅಂತ ಆಗಿರಲ್ಲ, ಅದರಲ್ಲಿ ಏನೋ ಅದರಲ್ಲಿ ಇದು ಮಾಯಿಶ್ಚರ್ ಕಾರ್ಬನ್ ಏನಿರುತ್ತೆ ಅದೆಲ್ಲ ಅದರಲ್ಲಿ ಇದಾಗುತ್ತೆ, ಕ್ಲಿಯರ್ ಆಗುತ್ತೆ. ಅದೇನಿದ್ರು ಮೇಲ್ಗಡೆ ಬಂದು 3 ಸೈಕಲ್ ರೊಟೇಷನ್ ಆಗುತ್ತೆ. ಹಾಗೆ ಫ್ರೀ ಫಿಲ್ಟ್ರು ಫೈನ್ ಫಿಲ್ಟ್ರು ಹೀಟ್ರಲ್ಲಿ ಏನೇನು ಕಾರ್ಬನ್ ಎಲ್ಲ 3 ಸೈಕಲಲ್ಲಿ ಫುಲ್ ಇದಾಗುತ್ತೆ. ಫ್ರೀ ಫಿಲ್ಟ್ರು ಫೈನ್ ಫಿಲ್ಟ್ರಾ ನೋಡಿ 0 ಇದೆ, ಈ 2 ಗೇಜಲ್ಲಿ 0 ಇದೆ. ಇದು ನಾವು 0.5 kg ಆಗಿದ್ದಂಗೆ ನಾವು ಫಿಲ್ಟ್ರನ್ನ ಚೇಂಜ್ ಮಾಡಿಸ್ಕೋಬೇಕು. ಆಯಿಲ್ ಫಿಲ್ಟರ್ ನೀಟಾಗಿ ಆಗಬೇಕು ಅಂದರೆ ಇದು 0.5 ಓದಿದ್ದಕ್ಕೆ ನಾವು ಫಿಲ್ಟ್ರ್ ಚೇಂಜ್ ಮಾಡ್ಕೊಳ್ಳೋದು. 1 kg 2 kgವರೆಗೆ ಬಿಟ್ಟರೆ ಫಿಲ್ಟ್ರ್ ಆಗಲ್ಲ. ಅದಕ್ಕೆ 0ದಲ್ಲಿದೆ. ಯಾರೇ ಕಸ್ಟಮರು ಅದನ್ನು ನೋಡ್ತಾರೆ ಆಲ್ಮೋಸ್ಟ್ ಫಿಲ್ಟ್ರ್ ಚೆನ್ನಾಗಿದೆ ಅಂತ. ನಮ್ಮ 0 ಒಳಗಡೆ ಇರೋದ್ರಿಂದ ಈಗ ಹೊಸ ಫಿಲ್ಟ್ರ್ಗಳಿರೋದ್ರಿಂದ ಅಷ್ಟೊಂದಿರುತ್ತೆ. ಫಿಲ್ಟ್ರ್ ಆಯ್ತಾಯಿತು 0.5 ಹೋಯ್ತಿದ್ದಂಗೆ ನಾವು ಹೋಗಿ ಅಲ್ಲಿ ಹೇಳ್ತೀವಿ ಬೇರೆ ಫಿಲ್ಟರ್ ಚೇಂಜ್ ಮಾಡಿಕೊಡಿ ಅಂತ. ಅದು ಚೇಂಜ್ ಮಾಡಿಸ್ತೀವಿ ಆಫೀಸಲ್ಲಿ. ಅದು ಯಾವ ಥರ ಅದೇ ಇಲ್ಲಿ ಆಯಿಲ್ ಇರುತ್ತಲ್ಲ, ಇದನ್ನು ಅದರಲ್ಲಿ ಏನೇನು ಇರುತ್ತೆ ಮಾಯಿಶ್ಚರ್ ಎಲ್ಲವ ಇದರಲ್ಲಿ ಇದಾಗುತ್ತೆ, ವ್ಯಾಪಾರ ಆಗುತ್ತೆ. ಅದು ಚೇಂಬರಿಂದ ನಿಮ್ಗೆ ಹಿಂಗೆ ಬರೋದು ಹೀಟ್ರಿಗೆ ಬಂದು ಹೀಟ್ರಿಂದ ಫ್ರೀ ಫಿಲ್ಟ್ರಿಗೆ ಬಂದು ಆಮೇಲೆ ಫೈನ್ ಫಿಲ್ಟ್ರಿಗೆ ಹೋಗಿ ಲಾಸ್ಟಿಗೆ ಈಗ ಡಿಕೇಜ್ ಚೇಂಬರ್ಗೆ ಬರುತ್ತೆ. ಔಟ್ ಆ್ಯಂಡ್ ಮುಖಾಂತರ 3 ಸೈಕಲ್ ರೊಟೇಷನ್ ಆಗುತ್ತೆ. ಅದು ಇನ್ಸುಲೇಷನ್ ಆಯಿಲ್ ಇನ್ಸುಲೇಷನ್ ಏನಿದೆ ಯಾವ ಸ್ಟ್ರೆಂತಲ್ಲಿದೆ ಅಂತ ಅಸಿಡಿಟಿ ಟೆಸ್ಟ್ ಅಂದರೆ ಓಕೆ, ಅಂದರೆ 0.3 ಒಳಗೆ ಇರಬೇಕು. 3 ಒಳಗಿದ್ರೆ ಆಯಿಲ್ ಚೆನ್ನಾಗಿದೆ ಅಂತ. 0.3 ಬರ್ತಿದ್ದಂಗೆ ನಾವು ಹೇಳ್ತೀವಿ ಕಸ್ಟಮರಿಗೆ, ನೆಕ್ಸ್ಟ್ ಸರಿ ನೀವು ಆಯಿಲ್ ಫುಲ್ ಆಯಿಲ್ ಚೇಂಜ್ ಮಾಡ್ಕೋಬೇಕಾಗುತ್ತೆ ಅಂತ. ಈಗ ಇದು ಸೆಕೆಂಡ್ ಕ್ವಾಲಿಟಿಲಿದೆ, ಚೆನ್ನಾಗಿದೆ ಆಯಿಲ್. ನೆನ್ನೆ ಇನ್ನೊಂದು ಫಿಲ್ಟ್ರ್ ಆಗುತ್ತೆ. ಆ ಲೆಕ್ಕ ಇದೆಲ್ಲ 30 ನಿಮಿಷಕ್ಕೆ ಫುಲ್ ಫಿಲ್ಟ್ರ್ ಆಗುತ್ತೆ. ಆದರೂ ನಾವು ಒಂದು 15 ನಿಮಿಷ ಜಾಸ್ತಿನೇ ಮಾಡ್ತೀವಿ, 45 ಮಿನಿಟ್ ಮಾಡ್ತೀವಿ. MC ಇದ್ದಿಟ್ಟು ನಮ್ಮ ಕಸ್ಟಮರ್ಗಳು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೆ ಮಾಡೇ ಫಿಲ್ಟ್ರ್ ಮಾಡ್ತೀವಿ.
ಇದು ಅದೇ ಅಸಿಡಿಟಿ ಟೆಸ್ಟ್ ಹೊಟ್ಟೆ ಇದು 0.3 ಒಳಗಡೆ ಬರಬೇಕು. ಈ ಇದ್ರೊಳಗೆ ಗೊತ್ತಿದ್ದಂಗೆ ಕಲರು ಚೆನ್ನಾಗಿದೆ ಆಯಿಲ್ ಅಂತ. ಈ ಕಲರ್ ಯಾವುದೇ ಬಂದರೂ ಆಯಿಲ್ನ ಫುಲ್ ಆಯಿಲ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಈಗ 0.05 ಬಂದಿದೆ ನಿಮ್ಮದು. ಸ್ಟಾರ್ಟಿಂಗ್ ಆಯಿಲ್ ಬಂದಾಗ ಟ್ರಾನ್ಸ್ಫಾರ್ಮಲ್ಲಿ ಇದೇ ಇರುತ್ತೆ. 0.05 ಸೆಕೆಂಡ್ ಪ್ಲೇಸಲ್ಲಿ ಇದೆ ನಿಮಗೆ. 0.2 ಬರ್ತಿದ್ದಂಗೆ ನಾವು ಆಯಿಲ್ ಚೇಂಜ್ ಮಾಡ್ಕೋಬೇಕು ಅಂತ ನಾವು ಹೇಳ್ತೀವಿ ಕಸ್ಟಮರಿಗೆ. ಈಗ ಯಾವುದೇ ಕಲರ್ ಬಂದರೂ ಆಯಿಲ್ ಫುಲ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಯಾವ್ದು ಆಯಿಲ್ ಸರ್ ಅದು? ಆಯಿಲ್ IS335 ಟ್ರಾನ್ಸ್ಫಾರ್ಮ್ ಮಿನರ್ IS3, ಅದು ಕೋಡ್ IS335. ಈಗ ಆಯಿಲ್ ಜಾಸ್ತಿ ಇರುತ್ತೆ ಕೆಪಾಸಿಟಿ, ಅದು 3 ಸೈಕಲ್ ಆದರೆ ಫುಲ್ಲು ಎಲ್ಲ ಟ್ರಾನ್ಸ್ಫಾರ್ಮರ್ ಎಷ್ಟಿದೆ ಆಯಿಲ್ ಅಷ್ಟು ಫಿಲ್ಟರ್ ಆಗುತ್ತೆ. ಒಂದು ಸೈಕಲಲ್ಲಿ ಫುಲ್ ಬರಲ್ವಾ? ಒಂದು ಸೈಕಲಲ್ಲಿ ಒಂದು ಸೈಕಲ್ ಆಗುತ್ತೆ ಇವಾಗ. ಆ ಟೈಮಲ್ಲಿ ಫುಲ್ ಆಯಿಲ್ ಬರಲ್ಲ. ಇದು ನಮ್ಮ ಚೇಂಬರ್ ಎಷ್ಟು ಕಮ್ಮಿ ಇರುತ್ತೆ, ಕೆಪಾಸಿಟಿಗೆ ಒಂದು 100 ಲೀಟ್ರ್ ಇರುತ್ತೆ. ಅದರಲ್ಲಿ ಈಗ 3000 ಲೀಟ್ರ್ ಗಂಟೆ ಇರುತ್ತೆ. ಹಂಗೆ 3 ಸೈಕಲ್ ಆದರೆ ನಾವು ಟ್ರಾನ್ಸ್ಫಾರ್ಮರ್ನ ಬರೀ ಟೆಂಪ್ರೇಚರಲ್ಲಿ ಅಲ್ಲಿ ನಾವು ಮುಟ್ಟು ನೋಡ್ತೀವಿ, ಮೇಲುಗಡೆ ಬೇಗ ಹೀಟ್ ಆಗಿರುತ್ತೆ. ಮೇಲುಗಡೆಯಿಂದ ಪೈಪ್ ಹಾಕಿರ್ತೀವಲ್ಲ ಮೇಲೆ ಆಗುತ್ತೆ. ಆಮೇಲೆ ಸೆಂಟ್ರಲಲ್ಲಿ ಮುಟ್ಟು ನೋಡ್ತೀವಿ ಸ್ವಲ್ಪ ಹೊತ್ತಾದಮೇಲೆ. ಕೆಳಗಡೆ ಬಾಟಮು ಫುಲ್ ಹೀಟ್ ಆಗೋದಂತ ಟೆಂಪ್ರೇಚರ್ ನೋಡಿ ಆಮೇಲೆ ನಾವು ಕ್ಲೋಸ್ ಮಾಡೋದು ಬಿಡುವಿದೆ. ಇದು ಹೋಗುತ್ತೆ ಅಲ್ಲ, ಇನ್ನು ಫಿಲ್ಟರ್ ಆಗಿ ಒಂದ್ಸಲ ಒಂದು ಸೈಕಲಲ್ಲಿ ಹೋಗುತ್ತೆ, ಅದು ಅದಕ್ಕೆ ಬೀಳುತ್ತೆ. ರೊಟೇಷನ್ ಆಗುತ್ತೆ. ಈ ಕೆಳಗಡೆ ಬಾಟಮಲ್ಲಿ ಒಂದು ಪೈಪ್ ಹಾಕಿರ್ತೀವಿ, ಇನ್ಲೆಟ್ ಆಗೋದು ಬಾಟಮ್ಗೆ ಹಾಕಿರ್ತೀವಿ, ಅದು ರೆಡಿಸರು ಮೇಲೊಂದು ಹಾಕಿರ್ತೀವಿ. ಕೆಳಗಡೆ ಎಳಿತಾ ಇರುತ್ತೆ, ಮೇಲೆ ಹೋಗ್ತಾ ಇರುತ್ತೆ. ಎಲ್ಲ 3 ಸೈಕಲಲ್ಲಿ ಅದೆಲ್ಲ ಆಗುತ್ತೆ. ಟೆಂಪ್ರೇಚರ್ ಗೊತ್ತಾಗುತ್ತೆ. ಇದು ಇನ್ಲೆಟ್ ಟೆಂಪ್ರೇಚರ್ ಬರುತ್ತೆ, ಟೆಂಪ್ರೇಚರ್ ಗೊತ್ತಾಗುತ್ತೆ. ಮತ್ತು ಟ್ರಾನ್ಸ್ಫಾರ್ಮರ್ ಮುಟ್ಟು ನೋಡ್ಬಿಟ್ರು ಗೊತ್ತಾಗುತ್ತೆ ನಮ್ಗೆ. ಸ್ಟಾರ್ಟಿಂಗ್ ಎಷ್ಟಿರುತ್ತೆ? ಸ್ಟಾರ್ಟಿಂಗ್ 20 ಇರುತ್ತೆ ಸ್ಟಾರ್ಟಿಂಗಲ್ಲಿ. ಆಮೇಲೆ 30, 50 ನಮ್ಮಲ್ಲಿ ಈ ಟೆಂಪ್ರೇಚರ್ 50 ಆಗಬೇಕು. 50 ಟೆಂಪ್ರೇಚರ್ ಆದರೆ ಹೀಟ್ ಆಗಿದೆ. ಕೆಲವರು WT OTL ಚೆಕ್ ಮಾಡ್ಬೋದು, ಕಮ್ಮಿ ಇರುತ್ತೆ. ಈ ಫಿಲ್ಟರ್ ಆದಮೇಲೆ WT OTL ಸ್ವಲ್ಪ ತಪ್ಪಾಗುತ್ತೆ, ಯಾಕಂದರೆ ಹೀಟ್ ಆಗಿರುತ್ತೆ ಫಿಲ್ಟರ್. ಆಗ ಅದರಲ್ಲಿ ಇಲ್ಲ ಪೈಪ್ ಹಾಕಿ ಎಳಿತೀವಲ್ಲ ಆಟೋಮೆಟಿಕ್ ಇದು ಅದು ಆಲ್ರೆಡಿ ಚೆನ್ನಾಗಿರುತ್ತೆ. ಮಿಷಿನಿಂದನೇ ಬರುತ್ತಲ್ಲ, ಅದು ಪ್ರೀಪೇಡ್ ಫನ್ ಫಿಲ್ಟರ್ ಆಗೇ ಹೋಗುತ್ತೆ. ನೀವು ಆಯಿಲ್ ಹಿಂಗೆ ಎಳಿತೀವಿ, ಡೈರೆಕ್ಟ್ ಕ್ಯಾನಲ್ ಒಳಗೆ ಹಾಕಲ್ಲ, ಆ ಥರ ಹಾಕಲ್ಲ. ಯಾಕೆಂದರೆ ಏನೇ ಬೆರಲ್ಸ್ ಅಂದರೂ ಮಾಯ್ಚರ್ ಇದ್ದೇ ಇರುತ್ತೆ ಸ್ವಲ್ಪ. ನೀರು ಅಷ್ಟೇ, ಆಯಿಲ್ ಚೆನ್ನಾಗಿರುತ್ತೆ, ಮಾಯ್ಚರ್ ನಮ್ಮದೇ ಇರುತ್ತೆ. ಮಿಷಿನ್ ಪೈಪಿಂದ ಎಳೆದಾಗ ಮುಖಾಂತರ ಸೇಮ್ ಮುಖಾಂತರ ಪ್ರೊಸೀಜರ್ ಏನಾಗುತ್ತೆ ಆಗುತ್ತಲ್ಲ. ಇವಾಗ ನೀವು ಫಿಲ್ಟ್ರೇಷನ್ ಮಾಡಿ ಕೊಡ್ತೀರಾ ಆಯಿಲ್? ಕಡಿಮೆ ಆಯಿತು, ನೆಕ್ಸ್ಟ್ ಟೈಮ್ ಹಾಕ್ತೀವಿ ಅಂತ ಒಂದು 10 ಲೀಟ್ರ್ 10 ಲೀಟ್ರ್ ನಾವು ಎತ್ಕೊಂಡು ಇರ್ತೀವಲ್ಲ, ಅದು ನೆಕ್ಸ್ಟ್ ಅದು ಮಾಯ್ಚರ್ ಆಗುತ್ತೆ ಹೊಸ ಇಲ್ಲ ಏನಾಗಲ್ಲ, ಹಾಕ್ಬೋದು. ನಾವು ಇಟ್ಕೊಂಡಿರ್ತೀವಲ್ಲ, 1 6 ಮಂತ್ ಆದಮೇಲೆ ನಾವು ಹಾಕ್ತೀವಿ ಟಾಪ್ ಅಪ್ ಮಾಡೋಕ್ಕೆ. ಟಾಪ್ ಅಪ್ ಮಾಡ್ತೀವಿ. ಮಾಡ್ಬೋದು 20 ಲೀಟ್ರಿಗೇನೆ. ಈಗ ಅದು ಕೆಪಾಸಿಟಿ ಜಾಸ್ತಿ ಇದೆಯಲ್ಲ, 20 ಲೀಟ್ರು 40 ಲೀಟ್ರ್ವರೆಗೂ ಹಂಗೆ ಮೇಲೆ ಓಪನ್ ಮಾಡಿ ಹಾಕ್ಬೋದು, ಅದೇನಾಗಲ್ಲ. ಅದು ಆಯಿಲ್ ಒಟ್ಟಿಗೆ ಮಿಕ್ಸ್ ಆಗಿ ಮಾಯ್ಚರ್ ಏನು ಬರಲ್ಲ, ಏನು ಬರಲ್ಲ, ಅಷ್ಟಕ್ಕೇನು ಬರುತ್ತೆ.